ಎಲ್ಲರಿಗೂ ನಮಸ್ಕಾರ. ಕಥಾವಾಚನಾಲಯಕ್ಕೆ ಸ್ವಾಗತ. ಅಧ್ಯಾಯ 17 ಅಯೋಧ್ಯಾಕಾಂಡ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ. ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಗುರುಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ. ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರ್ಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಮರದ ಬುಡದಲ್ಲಿ ಸಾಯಂ ಸಂಧ್ಯೆಯನ್ನ ಮುಗಿಸಿ ರಾಮನು ಲಕ್ಷ್ಮಣನಿಗೆ ಎಂದನು, ಲಕ್ಷ್ಮಣ, ರಾಜ್ಯದ ಹೊರಗೆ ಸುಮಂತ್ರನಿಲ್ಲದೆ ಮೊದಲನೆಯ ರಾತ್ರಿಯನ್ನ ಕಳೆಯುತ್ತಿದ್ದೇವೆ. ನೀನು ದುಗುಡಗೊಳ್ಳಬಾರದು. ಇಂದಿನಿಂದ ನಾವಿಬ್ಬರೂ ರಾತ್ರಿ ಎಚ್ಚರವಾಗಿದ್ದು ಸೀತೆಯನ್ನು ಕಾಯಬೇಕು. ಈ ರಾತ್ರಿಯನ್ನು ಹೇಗಾದರೂ ಕಳೆಯೋಣ. ರಾಮನು ಲಕ್ಷ್ಮಣನೊಡನೆ ಮಾತನಾಡುತ್ತಾ ಹೇಳಿದನು, ಲಕ್ಷ್ಮಣ, ಇವತ್ತು ನಿಜವಾಗಿಯೂ ಮಹಾರಾಜನು ದುಃಖದಿಂದಲೇ ನಿದ್ರಿಸಿರುತ್ತಾನೆ. ತನ್ನಿಷ್ಟ ನೆರವೇರಿತೆಂದು ಕೈಕೇಯಿಯು ನೆಮ್ಮದಿಯಿಂದ ನಿದ್ರಿಸುತ್ತಾಳೆ. ಭರತನು ಬಂದ ಮೇಲೆ ಅವಳು ನಮ್ಮಪ್ಪನ ಪ್ರಾಣವನ್ನು ತಿನ್ನದೆ ಬಿಟ್ಟಾಳೆಯೇ? ಆ ವೃದ್ಧ ರಾಜನ ಬಳಿ ನಾನೂ ಇಲ್ಲ, ಯಾರೂ ಇಲ್ಲ. ಅವನೀಗ ಅನಾಥ. ಕಾಮದಿಂದ ಕೈಕೇಯಿಗೆ ವಶನಾದ ಅವನು ಏನು ಮಾಡುವನೋ? ನಮಗೆ ಬಂದಿರುವ ಸಂಕಷ್ಟವನ್ನು, ಮಹಾರಾಜನ ಮತಿಭ್ರಮೆಯನ್ನು ಪರ್ಯಾಲೋಚಿಸಿದರೆ ಧರ್ಮ ಅರ್ಥಗಳಿಗಿಂತ ಕಾಮವೇ ಬಲವತ್ತರದೆಂದು ಕಾಣಿಸುತ್ತದೆ. ಅವಿದ್ಯಾವಂತನಾದರೂ ಹೆಣ್ಣಿಗಾಗಿ ತನ್ನ ವಿಧೇಯ ಪುತ್ರನನ್ನು ಯಾರಾದರೂ ತ್ಯಜಿಸಿಯಾನೆ? ನನ್ನಪ್ಪ ನನ್ನನ್ನು ತ್ಯಜಿಸಿದಂತೆ ಕೈಕೇಯಿಯ ಮಗ ಭರತನು ರಾಜ್ಯವಾಳುತ್ತಾ ಸುಖಪಡುವನು. ನಾನಂತೂ ಅರಣ್ಯಕ್ಕೆ ಬಂದಾಯಿತು. ಅತ್ತ ಮಹಾರಾಜನು ವಯೋಭಾರದಿಂದ ಇನ್ನಿಲ್ಲವಾದರೆ ಭರತನಿಗೆ ರಾಜ್ಯ ಸುಖ ನಿರ್ಬಾಧ. ಯಾವ ರಾಜನು ಧರ್ಮ ಅರ್ಥಗಳನ್ನು ಬಿಟ್ಟು ಕಾಮವಶನಾಗುತ್ತಾನೋ ಅವನು ನಮ್ಮಪ್ಪನಂತೆ ವಿಪತ್ತಿಗೆ ಸಿಕ್ಕಿಕೊಳ್ಳುತ್ತಾನೆ. ನನ್ನ ರಾಜ್ಯಭ್ರಂಶ, ದಶರಥನ ಅವಸಾನ ಮತ್ತು ಭರತನ ರಾಜ್ಯ ಪ್ರಾಪ್ತಿ, ಈ ಮೂರನ್ನು ಸಾಧಿಸುವುದಕ್ಕಾಗಿಯೇ ಕೈಕೇಯಿಯು ಅಯೋಧ್ಯೆಗೆ ಬಂದಳು ಎಂದು ಕಾಣಿಸುತ್ತದೆ. ಅವಳು ಸೌಭಾಗ್ಯದ ಮದದಿಂದ, ನನ್ನ ಮೇಲಿನ ಮಾತ್ಸರ್ಯದಿಂದ ಕೌಸಲ್ಯೆಯನ್ನು, ಸುಮಿತ್ರೆಯನ್ನು ಪೀಡಿಸಲಿಕ್ಕಿಲ್ಲವಷ್ಟೇ. ಲಕ್ಷ್ಮಣ, ಸುಮಿತ್ರೆ ನನ್ನ ಕಾರಣವಾಗಿ ಕಷ್ಟವನ್ನು ಅನುಭವಿಸಬಾರದು. ಆದುದರಿಂದ ನೀನು ನಾಳೆ ಬೆಳಗ್ಗೆಯೇ ಅಯೋಧ್ಯೆಗೆ ಹೊರಟು ಹೋಗು. ಅನಾಥೆಯಾದ ಕೌಸಲ್ಯಗೂ ನೀನೇ ಆಶ್ರಯ. ನಾನೊಬ್ಬನೇ ಸೀತೆಯ ಜೊತೆ ದಂಡಕಾರಣ್ಯಕ್ಕೆ ಹೋಗುವೆನು. ಕೈಕೇಯಿಯು ಎಂತಹ ಕೆಟ್ಟ ಕೆಲಸವನ್ನು ಮಾಡಲು ಹೇಸುವವಳಲ್ಲ. ದ್ವೇಷದಿಂದ ಏನಾದರೂ ಅನ್ಯಾಯವನ್ನು ಮಾಡಬಹುದು. ಅದಕ್ಕೆ ಧರ್ಮಜ್ಞನಾದ ಭರತನಿಗೆ ನನ್ನಮ್ಮನನ್ನು ನೋಡಿಕೊಳ್ಳುವ ಹೊಣೆಯನ್ನು ವಹಿಸು. ಯಾವುದೋ ಜನ್ಮದಲ್ಲಿ ನನ್ನಮ್ಮ ಮಕ್ಕಳನ್ನು ತಾಯಂದಿರಿಂದ ಅಗಲಿಸಿರಬೇಕು. ಅದಕ್ಕೆ ಅವಳಿಗೆ ಈ ಜನ್ಮದಲ್ಲಿ ನನ್ನಿಂದ ವಿಯೋಗ ಉಂಟಾಗಿದೆ. ಬಹಳ ಕಾಲದಿಂದ ನನ್ನನ್ನು ಕಷ್ಟಪಟ್ಟು ಬೆಳೆಸಿದ್ದಾಳೆ. ನಾನು ಅವಳನ್ನು ನೋಡಿಕೊಂಡಿರಬೇಕಾದ ಈ ಕಾಲದಲ್ಲಿ ಈ ಅಗಲಿಕೆ ಬಂತು. ಛೇ, ನನಗೆ ಧಿಕ್ಕಾರವಿರಲಿ. ಯಾವ ತಾಯಿಗೂ ನನ್ನಂಥ ಮಗನು ಹುಟ್ಟಬಾರದು. ನೋಡು, ನನ್ನಮ್ಮನಿಗೆ ನನ್ನಿಂದ ಅಂತ್ಯವಿಲ್ಲದ ದುಃಖ ಒದಗಿ ಬಂತು. ನನ್ನಮ್ಮ ಸಾಕಿದ ಸಾರಿಕೆಯೇ ಎಷ್ಟೋ ಮೇಲು. ಗಿಳಿಯೂ ಅಷ್ಟೆ. ನನ್ನಮ್ಮ ಎಂದರೆ ಅದೆಷ್ಟು ಪ್ರೀತಿ ತೋರಿಸುತ್ತದೆ. ನನ್ನ ತಾಯಿಯ ಅಲ್ಪಭಾಗ್ಯ. ಮಗನಾದ ನಾನಿದ್ದರೂ ಅವಳಿಗೇನು ಸಹಾಯ ಮಾಡುವ ಸ್ಥಿತಿಯಲ್ಲಿ ನಾನಿಲ್ಲ. ಮಗನಿದ್ದೂ ಇಲ್ಲದಂತಾಗಿದೆ. ಅವಳ ದೌರ್ಭಾಗ್ಯವನ್ನು ಏನು ಹೇಳಲಿ ನಾನು? ನನಗೆ ಸಿಟ್ಟು ಬಂದರೆ ನಾನೊಬ್ಬನೇ ಅಯೋಧ್ಯೆಯನ್ನು ಮತ್ತು ಇಡೀ ಜಗತ್ತನ್ನು ವಶಪಡಿಸಿಕೊಳ್ಳಬಲ್ಲೆ. ಆದರೆ ಅಕಾರಣ ಶೌರ್ಯ ಒಳ್ಳೆಯದಲ್ಲ. ಯಾಕೆಂದರೆ ನಾನು ಧರ್ಮಭೀರು ಮತ್ತು ಪರಲೋಕ ಭೀರು. ಈ ರೀತಿ ರಾಮನು ದುಃಖದಿಂದ ವಿಲಪಿಸಿದನು. ವಿಜನವನದಲ್ಲಿ ಕಣ್ಣೀರು ಸುರಿಸುತ್ತಾ ಸುಮ್ಮನೆ ಕುಳಿತನು. ಜ್ವಾಲೆ ಇಲ್ಲದ ಬೆಂಕಿಯಂತೆ, ಅಲೆಗಳಿಲ್ಲದ ಸಾಗರದಂತೆ ಸುಮ್ಮನಿದ್ದ ರಾಮನನ್ನು ಲಕ್ಷ್ಮಣನು ಸಂತೈಸಿದನು. ಅಣ್ಣ, ನೀನಿಲ್ಲದ ಅಯೋಧ್ಯೆಯು ಚಂದ್ರನಿಲ್ಲದ ರಾತ್ರಿಯಂತೆ ಕಳಾಹೀನವಾಗಿದೆ. ನೀನು ಪುರುಷಶ್ರೇಷ್ಠ. ಈ ರೀತಿ ಪ್ರಾಕೃತರಂತೆ ದುಃಖಿಸುವುದು ತರವಲ್ಲ. ಇದರಿಂದ ಸೀತೆಯ ಮತ್ತು ನನ್ನ ದುಃಖ ಹೆಚ್ಚಾಗುತ್ತದೆ. ನಾವಿಬ್ಬರೂ ನಿನ್ನನ್ನು ಬಿಟ್ಟು ಒಂದು ಕ್ಷಣವೂ ಇರಲಾರೆವು. ಅಣ್ಣ, ಈಗ ನೀನಿಲ್ಲದೆ ನನ್ನ ತಂದೆಯನ್ನಾಗಲಿ, ಶತ್ರುಘ್ನನ್ನಾಗಲಿ, ಸುಮಿತ್ರೆಯನ್ನಾಗಲಿ ನೋಡಲು ಇಷ್ಟಪಡುವುದಿಲ್ಲ. ಅಷ್ಟೇಕೆ ಸ್ವರ್ಗವನ್ನೂ ನೋಡಲಾರೆ. ರಾಮನು ಉದ್ವಿಗ್ನಗೊಂಡ ಮನಸ್ಸು ಸ್ವಲ್ಪ ಶಾಂತವಾಯಿತು. ಸ್ವಲ್ಪ ಹೊತ್ತು ಹಾಗೇ ಸುಮ್ಮನೆ ಕುಳಿತಿದ್ದು ಬಳಿಕ ನೆಗ್ರೋಧದ ಬುಡದಲ್ಲಿ ಅವರು ಮಲಗಿದರು. ಆ ಮಹಾವೃಕ್ಷದ ಬುಡದಲ್ಲಿ ಬೆಳಗಾಯಿತು. ಅವರೆದ್ದು ಅವರ ಪ್ರಯಾಣವನ್ನು ಮುಂದುವರಿಸಿದರು. ಒಂದು ದೊಡ್ಡ ಕಾಡನ್ನು ದಾಟಿ ಗಂಗಾ ಯಮುನೆಯರು ಸಂಗಮಿಸುವ ಸ್ಥಳದ ಕಡೆಗೆ ನಡೆದರು. ಆ ಸ್ಥಳವೇ ಪ್ರಯಾಗ ಕ್ಷೇತ್ರ. ಸುತ್ತಮುತ್ತಲಿನ ಪ್ರೇಕ್ಷಣೀಯ ಸ್ಥಳಗಳನ್ನು ನೋಡಿ ಆನಂದಿಸುತ್ತಾ ಅವರು ಪ್ರಯಾಗದ ಸಮೀಪಕ್ಕೆ ಹೋದರು. ಆಗ ಸಾಯಂಕಾಲವಾಯಿತು. ರಾಮನು ಲಕ್ಷ್ಮಣನಿಗೆ ಎಂದನು, ಲಕ್ಷ್ಮಣ,
ಪ್ರಯಾಗದ ಹತ್ತಿರ ಅಗ್ನಿಯ ಪತಾಕೆಯಾದ ಹೊಗೆಯು ಕಾಣುತ್ತಿದೆ. ಬಹುಶಃ ಭಾರದ್ವಾಜ ಮುನಿಗಳ ಆಶ್ರಮ ಇಲ್ಲೇ ಎಲ್ಲೋ ಪಕ್ಕದಲ್ಲಿ ಇರಬೇಕು. ನಿಜವಾಗಿಯೂ ಇದು ಗಂಗಾ ಯಮುನೆಯರ ಸಂಗಮ ಸ್ಥಾನ. ಎರಡು ನದಿಗಳ ಘರ್ಷಣೆಯಿಂದ ಹೊರಡುವ ಸದ್ದು ಇಲ್ಲಿ ದೃಢಪಡಿಸುತ್ತದೆ. ಕಾಡಿನಲ್ಲಿ ವಾಸಿಸುವವರು ಕಡಿದ ಮರಗಳ ಕಾಂಡಗಳು ಕಾಣಿಸುತ್ತಿದೆ. ನಾನಾ ಜಾತಿಯ ಮರಗಳು ಇಲ್ಲಿ ಬೆಳೆದಿವೆ. ಇದು ಆಶ್ರಮ ಸ್ಥಾನ ಎಂಬುದರಲ್ಲಿ ಸಂಶಯವೇ ಇಲ್ಲ. ಅವರು ಸೂರ್ಯಾಸ್ತದ ಹೊತ್ತಿಗೆ ಭಾರದ್ವಾಜ ಋಷಿಗಳ ಆಶ್ರಮವನ್ನು ತಲುಪಿದರು. ಮುನಿಗಳ ದರ್ಶನಕ್ಕಾಗಿ ಅವರು ಸ್ವಲ್ಪ ದೂರ ಕಾದು ಕುಳಿತರು. ಬಳಿಕ ಅವರು ಮುನಿಗಳ ಮುಂದೆ ಹೋದರು. ಋಷಿಗಳು ವ್ರತನಿಷ್ಠೆಯಿಂದ ತಪೋ ಮಹಿಮೆಯಿಂದ ದಿವ್ಯ ದೃಷ್ಟಿಯನ್ನು ಪಡೆದಿದ್ದರು. ಅವರ ಸುತ್ತಲೂ ಅವರ ಶಿಷ್ಯರು ಕುಳಿತಿದ್ದರು. ಅಗ್ನಿಹೋತ್ರವನ್ನು ಮುಗಿಸಿ ಕುಳಿತಿದ್ದ ಅವರಿಗೆ ರಾಮಾದಿಗಳು ಅಭಿವಾದನೆಯನ್ನು ಮಾಡಿದರು. ರಾಮನು ತಮ್ಮ ಪರಿಚಯವನ್ನು ಹೇಳಿದನು. ಮಹರ್ಷಿಗಳೇ, ನಾವಿಬ್ಬರು ದಶರಥ ಮಹಾರಾಜನ ಮಕ್ಕಳು. ನನ್ನ ಹೆಸರು ರಾಮ, ನನ್ನ ತಮ್ಮನ ಹೆಸರು ಲಕ್ಷ್ಮಣ. ಇವಳು ನನ್ನ ಹೆಂಡತಿ ಸೀತೆ, ಜನಕನ ಮಗಳು. ತಪೋವನಕ್ಕೆ ನನ್ನನ್ನು ಹಿಂಬಾಲಿಸಿ ಬಂದಿದ್ದಾಳೆ. ನನ್ನ ತಂದೆಯು ನನ್ನನ್ನು ಕಾಡಿಗೆ ಕಳುಹಿಸಿದ್ದಾನೆ. ನನ್ನನ್ನು ಬಿಟ್ಟಿರಲಾರದೆ ನನ್ನ ತಮ್ಮ ಲಕ್ಷ್ಮಣನೂ ಬಂದಿದ್ದಾನೆ. 14 ವರ್ಷ ತಪೋವನದಲ್ಲಿರಬೇಕೆಂದು ನನ್ನ ತಂದೆಯ ಅಣತಿ. ಆದುದರಿಂದ ಫಲಮೂಲಗಳನ್ನು ತಿನ್ನುತ್ತಾ ಧರ್ಮವನ್ನು ಆಚರಿಸುತ್ತೇವೆ. ಭಾರದ್ವಾಜ ಋಷಿಗಳು ಅರ್ಘ್ಯವನ್ನು ಕೊಡುವುದಕ್ಕಾಗಿ ಒಂದು ಎತ್ತನ್ನು ತರಿಸಿದರು. ವಿವಿಧ ವನ್ಯ ಮೂಲಗಳಿಂದ ತಯಾರಿಸಿದ ಆಹಾರವನ್ನು ಅವರಿಗೆ ಬಡಿಸಿದರು. ರಾಮನನ್ನು ಸ್ವಾಗತಿಸಿ ಸತ್ಕರಿಸಿದ ಭಾರದ್ವಾಜ ಮಹರ್ಷಿಗಳು ನುಡಿದರು. ರಾಮ, ನಿನ್ನನ್ನು ಬಹಳ ಸಮಯದ ಬಳಿಕ ನೋಡುತ್ತಿದ್ದೇನೆ. ಯಾವ ಕಾರಣವೂ ಇಲ್ಲದೆ ನಿನಗೆ ವನವಾಸ ಪ್ರಾಪ್ತವಾದದ್ದು ನನ್ನ ಕಿವಿಗೂ ಬಿದ್ದಿದೆ. ಗಂಗಾ ಯಮುನೆಯರ ಸಂಗಮ ಸ್ಥಾನವಾದ ಈ ಪ್ರದೇಶ ಏಕಾಂತವಾಗಿದೆ, ಪ್ರಶಾಂತವಾಗಿದೆ. ಇಲ್ಲೇ ನೀನು ಸುಖವಾಗಿ ಇದ್ದು ಬಿಡು. ಅದಕ್ಕೆ ರಾಮನೆಂದನು, ಪೂಜ್ಯರೇ, ಇಲ್ಲೇ ಹತ್ತಿರದಲ್ಲಿ ಅಯೋಧ್ಯೆಯ ಗಡಿ ಇದೆ. ಜನರು ನನ್ನನ್ನು ಮತ್ತು ಸೀತೆಯನ್ನು ನೋಡಲು ಇಲ್ಲಿ ಬರಬಹುದು. ಆದುದರಿಂದ ಇಲ್ಲಿರುವುದು ನನಗೆ ಇಷ್ಟವಿಲ್ಲ. ಅದಕ್ಕೆ ದೂರದಲ್ಲಿ ಎಲ್ಲಾದರೂ ವಿವಿಕ್ತ ಸ್ಥಾನದಲ್ಲಿ ಆಶ್ರಮ ಸ್ಥಳವಿದ್ದರೆ ಸ್ಮರಿಸಿಕೊಂಡು ದಯವಿಟ್ಟು ಹೇಳಿರಿ. ಸೀತೆಗೆ ಆ ಸ್ಥಾನ ಹಿಡಿಸುವಂತಿರಬೇಕು. ಆಗ ಭರದ್ವಾಜ ಋಷಿಗಳು ಹೇಳಿದರು, ರಾಮ, ಇಲ್ಲಿಂದ 10 ಹರದಾರಿ ದೂರದಲ್ಲಿ ಒಂದು ಸುಂದರವಾದ ಪವಿತ್ರವಾದ ಮಹರ್ಷಿಗಳು ವಾಸಿಸುವ ಪರ್ವತವಿದೆ. ಅದನ್ನು ಚಿತ್ರಕೂಟ ಎನ್ನುತ್ತಾರೆ. ಅಲ್ಲಿ ಅಪೂರ್ವ ಜಾತಿಯ ಗೋಲಾಂಗೂಲಗಳೆಂಬ ಕಪಿಗಳು ಇದೆ. ಕರಡಿಗಳೂ ಓಡಾಡುತ್ತವೆ. ಆ ಪರ್ವತ ಗಂಧ ಮಾದನದಂತೆ ಕಾಣಿಸುತ್ತದೆ. ಚಿತ್ರಕೂಟ ಗಿರಿಯ ಶೃಂಗಗಳನ್ನು ನೋಡಿದರೆ ಸಾತ್ವಿಕ ಭಾವ ಮೂಡುತ್ತದೆ. ಪಾಪದ ಕಡೆಗೆ ಮನಸ್ಸು ಹೊರಳುವುದೇ ಇಲ್ಲ. ಅಲ್ಲಿ ಅನೇಕ ಋಷಿಗಳು 100 ವರ್ಷ ತಪಸ್ಸು ಮಾಡಿ ಸ್ವರ್ಗವನ್ನು ಇದ್ದಿದ್ದಾರೆ. ಇಲ್ಲಿ ಜನ ಸಮ್ಮರ್ಧವಿಲ್ಲ. ನೀನು ಅಲ್ಲೇ ವನವಾಸವನ್ನು ಕಳೆಯಬಹುದು. ಅಥವಾ ಅದಕ್ಕೆ ಆ ಸ್ಥಳ ಯೋಗ್ಯವೇ. ಇಲ್ಲಾದರೂ ನಮ್ಮೊಡನೆ ಬೇಕಾದರೂ ಇರಬಹುದು. ಬಳಿಕ ರಾಮನು ಭಾರದ್ವಾಜರೊಡನೆ ಅನೇಕ ಧಾರ್ಮಿಕ ವಿಷಯಗಳನ್ನು ಚರ್ಚಿಸಿದನು. ಅಷ್ಟರೇ ರಾತ್ರಿ ಆಯಿತು. ರಾಮಾದಿಗಳು ದಾರಿ ನಡೆದು ದಣಿದಿದ್ದರಿಂದ ಆಶ್ರಮದಲ್ಲಿ ಶಾಂತವಾಗಿ ನಿದ್ರಿಸಿದರು. ಬೆಳಗಾಗುತ್ತಲೇ ರಾಮನು ಭಾರದ್ವಾಜರ ಬಳಿಗೆ ಹೋಗಿ ಹೇಳಿದನು, ಭಗವಂತರೇ, ನಿಮ್ಮ ಆರೈಕೆಯಲ್ಲಿ ನಾನು ಸುಖವಾಗಿ ರಾತ್ರಿಯನ್ನು ಕಳೆದನು. ಇನ್ನು ನಮಗೆ ಹೊರಡಲು ಅಪ್ಪಣೆಯನ್ನು ಕೊಡಿ. ಅದಕ್ಕೆ ಮಹರ್ಷಿಗಳು ಅನುಮತಿಯನ್ನು ಸೂಚಿಸುತ್ತಾ, ಹೋಗಪ್ಪ, ಚಿತ್ರಕೂಟಕ್ಕೆ ಹೋಗಿ ನಿನ್ನ ಜೀವನ ಸುಖವಾಗಿ ಇರಲೆಂದು ಹಾರೈಸುತ್ತೇನೆ. ರಾಮಾದಿಗಳು ಚಿತ್ರಕೂಟಕ್ಕೆ ಹೊರಡುವ ಮುನ್ನ ಭಾರದ್ವಾಜರಿಗೆ ಅಭಿವಾದನೆಯನ್ನು ಮಾಡಿದರು. ಮಹರ್ಷಿಗಳು ಅವರಿಗೆ ಸ್ವಸ್ಥಯನವನ್ನು ಹೇಳಿ ತಂದೆಯು ಮಕ್ಕಳನ್ನು ಬೀಳ್ಕೊಡುವಂತೆ ಅವರ ಹಿಂದೆ ಸ್ವಲ್ಪ ದೂರ ಹೋಗಿ ಬೀಳ್ಕೊಟ್ಟರು. ಅವರು ಚಿತ್ರಕೂಟದ ದಾರಿಯನ್ನು ಹೇಳಿದರು. ರಾಮ ಲಕ್ಷ್ಮಣರೇ, ಗಂಗಾ ಯಮುನೆಯರ ಸಂಗಮ ಸ್ಥಳಕ್ಕೆ ಹೋಗಿ ಅಲ್ಲಿಂದ ಯಮುನಾ ನದಿಯನ್ನು ಅನುಸರಿಸಿ ಪಶ್ಚಿಮಕ್ಕೆ ಪ್ರಯಾಣ ಮಾಡಿರಿ. ಅಲ್ಲಿ ನಿಮಗೆ ನದಿಯನ್ನು ದಾಟುವ ಸ್ಥಳ ಮರವೊಂದು ಗೋಚರಿಸುತ್ತದೆ. ಅದರಲ್ಲಿ ದಟ್ಟವಾಗಿ ಹಸಿರ ಎಲೆಗಳು ತುಂಬಿವೆ. ಅದರ ಸುತ್ತಲೂ ಅನೇಕ ಮರಗಳು ಬೆಳೆದು ಅದನ್ನು ನಿಂತಿವೆ. ಆ ಮರವನ್ನು ಅನೇಕ ಸಿದ್ಧರು ಆಶ್ರಯಿಸಿದ್ದಾರೆ. ಆದುದರಿಂದ ಅದು ಪೂಜ್ಯವಾಗಿದೆ. ನಿಮ್ಮ ಒಳಿತಿಗಾಗಿ ಸೀತೆಯು ಅದನ್ನು ಪ್ರಾರ್ಥಿಸಿ ಆಶೀರ್ವಾದವನ್ನು ಪಡೆಯಲಿ. ನೀವು ಅಲ್ಲೇ ವಾಸ ಮಾಡಬಹುದು ಅಥವಾ ಬೇಕಾದರೆ ಮುಂದುವರಿಯಲೂಬಹುದು. ಅಲ್ಲಿಂದ ಒಂದು ಹರದಾರಿಯಷ್ಟು ದೂರ ನಡೆದರೆ ನಿಮಗೆ ನೀಲವಾಗಿ ಕಾಣಿಸುವ ಒಂದು ಕಾಡು ಸಿಗುತ್ತದೆ. ಅದು ಅನೇಕ ಜಾತಿಯ ಮರಗಳಿಂದ ಕಂಗೊಳಿಸುತ್ತದೆ. ಅಲ್ಲೇ ನಿಮಗೆ ಚಿತ್ರಕೂಟದ ದಾರಿ ಕಾಣಿಸುತ್ತದೆ. ಆ ದಾರಿಯಿಂದ ನಾನು ಅನೇಕ ಸಲ ಚಿತ್ರಕೂಟಕ್ಕೆ ಹೋಗಿದ್ದೇನೆ. ಹೀಗೆ ಚಿತ್ರಕೂಟದ ಮಾರ್ಗದರ್ಶನವನ್ನು ಮಾಡಿದ ಮಹರ್ಷಿಗಳು ಆಶ್ರಮಕ್ಕೆ ಹಿಂದಿರುಗಿದರು. ರಾಮನು ಲಕ್ಷ್ಮಣನಿಗೆ ಎಂದನು, ಲಕ್ಷ್ಮಣ, ನಿಜವಾಗಿಯೂ ನಾವು ಪುಣ್ಯಶಾಲಿಗಳು. ಅದಕ್ಕೆ ಮುನಿವರಿಯರು ನಮ್ಮ ಮೇಲೆ ಅನುಗ್ರಹವನ್ನು ತೋರಿಸಿದರು. ಅನಂತರ ಅವರು ಸೀತೆಯನ್ನು ಮುಂದು ಮಾಡಿಕೊಂಡು ನದಿಯನ್ನು ದಾಟುವ ಸ್ಥಳಕ್ಕೆ ಹೋದರು. ನದಿಯನ್ನು ದಾಟುವುದು ಹೇಗೆ ಎಂಬ ಚಿಂತೆ ಅವರನ್ನು ಕಾಡಿತು. ಮತ್ತೆ ಅವರು ಮರದ ಒಣದಿಮ್ಮಿಗಳನ್ನು ಒಟ್ಟು ಸೇರಿಸಿ ತೆಪ್ಪವನ್ನು ಸಿದ್ಧಗೊಳಿಸಿದರು. ಒಣ ಬಿದಿರುಗಳನ್ನು ಬಳ್ಳಿಗಳಿಂದ ಅವುಗಳಿಗೆ ಕಟ್ಟಿದರು.
ಆ ತೆಪ್ಪದಲ್ಲಿ ಸೀತೆಗೆಂದು ಒಂದು ಮೆತ್ತಗಿನ ಆಸನವನ್ನು ಲಕ್ಷ್ಮಣನು ನಿರ್ಮಿಸಿದನು. ಸೀತೆಯು ಸುಖವಾಗಿ ಕುಳಿತ ಮೇಲೆ ರಾಮ ಲಕ್ಷ್ಮಣರು ತೆಪ್ಪವನ್ನು ನಡೆಸಿದರು. ನದಿಯ ಮಧ್ಯಕ್ಕೆ ಹೋದಾಗ ಸೀತೆಯು ಕೈಮುಗಿದುಕೊಂಡು ಬೇಡಿಕೊಂಡಳು, ದೇವಿ, ನಿನಗೆ ಶುಭವಾಗಲಿ. ನನ್ನ ಪತಿಯು ಅವನ ವ್ರತವನ್ನು ಪೂರೈಸುವಂತಾಗಲಿ. ಆಗ ನಿನ್ನನ್ನು ಉಪಹಾರಗಳಿಂದ ಅರ್ಚಿಸುತ್ತೇನೆ. ಹೀಗೆ ಅವಳು ಹರಕೆ ಹೊರುತ್ತಿದ್ದಂತೆ ತೆಪ್ಪವು ತೆಂಕುದಡವನ್ನು ತಲುಪಿತು. ಅವರು ಅದರಿಂದ ಇಳಿದು ಯಮುನಾ ವನವನ್ನು ದಾಟಿ ಆಲದ ಮರದ ಹತ್ತಿರ ಹೋದರು. ಸೀತೆಯು ಆ ವೃಕ್ಷವನ್ನು ಪ್ರಾರ್ಥಿಸಿದಳು. ಓ ಮಹಾವೃಕ್ಷವೇ, ನಿನಗೆ ನಮಸ್ಕಾರ. ನನ್ನ ಸ್ವಾಮಿಯು ವನವಾಸ ವ್ರತವನ್ನು ಪೂರ್ಣಗೊಳಿಸಲಿ. ಕೌಸಲ್ಯ ಸುಮಿತ್ರೆಯರು ನಾನು ಅವರನ್ನು ನೋಡುವಂತಾಗಲಿ. ಹೀಗೆ ಪ್ರಾರ್ಥಿಸಿ ಅವಳು ಮರಕ್ಕೆ ಪ್ರದಕ್ಷಿಣೆ ಬಂದಳು. ರಾಮನು ಲಕ್ಷ್ಮಣನಿಗೆ ಎಂದನು, ತಮ್ಮ, ನೀನು ಸೀತೆಯ ಮುಂದೆ ನಡಿ, ನಾನು ಹಿಂದಿನಿಂದ ಬರುತ್ತೇನೆ. ಸೀತೆಯು ಯಾವ ಯಾವ ಹೂ ಹಣ್ಣುಗಳನ್ನು ಇಷ್ಟಪಡುವಳೋ ಅವನ್ನೆಲ್ಲ ಅವಳಿಗೆ ಕೊಡಬೇಕು. ರಾಮ ಲಕ್ಷ್ಮಣರ ಮಧ್ಯೆ ನಡೆಯುತ್ತಿದ್ದ ಸೀತೆಯು 2 ಗಂಡಾನೆಗಳ ನಡುವಿನಲ್ಲಿ ನಡೆಯುವ ಹೆಣ್ಣಾನೆಯಂತೆ ಕಂಡಳು. ಅವಳು ತಾನೆಂದೂ ನೋಡದ ಗಿಡ ಮರ ಬಳ್ಳಿಗಳ ಬಗ್ಗೆ ವಿಚಾರಿಸುತ್ತಿದ್ದಳು. ಲಕ್ಷ್ಮಣನು ಅವಳ ಇಂಗಿತವನ್ನರಿತು ಅವುಗಳ ಹೂವುಗಳನ್ನು ತಂದು ಸೀತೆಗೆ ಕೊಡುತ್ತಿದ್ದನು. ಒಂದು ಹರದಾರಿಯಷ್ಟು ನಡೆದ ಮೇಲೆ ಅವರೊಂದು ಸ್ಥಳದಲ್ಲಿ ವಿಶ್ರಾಂತಿಗಾಗಿ ತಂಗಿದ್ದರು. ಅಲ್ಲಿಯೇ ರಾತ್ರಿಯನ್ನು ಕಳೆದರು. ഇരുಳು ಕಳೆದು ಎಚ್ಚರವಾಯಿತು. ಯಮುನೆಯ ನೀರಿನಲ್ಲಿ ಪ್ರಾತಃ ಕೃತ್ಯಗಳನ್ನು ಪೂರೈಸಿದರು. ಅನಂತರ ಭರದ್ವಾಜರು ಹೇಳಿದ ದಾರಿಯನ್ನು ಹಿಡಿದು ಚಿತ್ರಕೂಟದತ್ತ ಪ್ರಯಾಣಿಸಿದರು. ರಾಮನು ಸೀತೆಗೆ ವಿವಿಧ ದೃಶ್ಯಗಳನ್ನು ತೋರಿಸುತ್ತಾ ಅವಳನ್ನು ಸಂತೋಷಪಡಿಸುತ್ತಿದ್ದನು. ಕೊನೆಗೆ ಅವರು ಚಿತ್ರಕೂಟವನ್ನು ತಲುಪಿದರು. ಆ ಬೆಟ್ಟದಲ್ಲಿ ವಿವಿಧ ಫಲಭರಿತ ವೃಕ್ಷಗಳಿದ್ದವು. ಅಲ್ಲಲ್ಲಿ ಜೇನು ಹುಟ್ಟುಗಳಿದ್ದವು. ಅದನ್ನು ನೋಡಿ ರಾಮನು ಲಕ್ಷ್ಮಣನಿಗೆ ಹೇಳಿದನು, ಲಕ್ಷ್ಮಣ, ಈ ಪರ್ವತವು ಅತ್ಯಂತ ಮನೋಹರವಾಗಿದೆ. ಇಲ್ಲಿ ಸರಸ್ಸುಗಳೂ ಇದೆ. ಅನೇಕ ಋಷಿಗಳು ಇಲ್ಲಿ ವಾಸಿಸುತ್ತಿದ್ದಾರೆ. ಇಲ್ಲಿ ನಾವು ಸಂತೋಷದಿಂದ ಇರಬಹುದು. ಅನಂತರ ಅವರು ವಾಲ್ಮೀಕಿ ಮಹರ್ಷಿಗಳ ಆಶ್ರಮಕ್ಕೆ ಹೋದರು. ವಾಲ್ಮೀಕಿಗಳು ಅವರನ್ನು ಸಂಭ್ರಮದಿಂದ ಸ್ವಾಗತಿಸಿ ಉಪಚರಿಸಿದರು. ರಾಮನು ತನ್ನ ವನಾಗಮನ ವೃತ್ತಾಂತವನ್ನು ಅವರಿಗೆ ನಿವೇದಿಸಿದನು. ಬಳಿಕ ಲಕ್ಷ್ಮಣನಿಗೆ ಎಂದನು, ತಮ್ಮ, ನಾವು ಇಲ್ಲೇ ಪಕ್ಕದಲ್ಲಿ ಆಶ್ರಮವನ್ನು ರಚಿಸಿ ಇರೋಣ. ಅದಕ್ಕೆ ಬೇಕಾದ ಮರ ಮುಟ್ಟುಗಳನ್ನು ಸಂಗ್ರಹಿಸು. ಅದರಂತೆ ಲಕ್ಷ್ಮಣನು ಪರ್ಣಶಾಲೆಯನ್ನು ನಿರ್ಮಿಸಿದನು. ಆ ಸುಂದರ ಆಶ್ರಮವನ್ನು ನೋಡಿದ ರಾಮನು ನುಡಿದನು, ಲಕ್ಷ್ಮಣ, ಇದರ ಪ್ರವೇಶಕ್ಕೆ ಮುನ್ನ ವಾಸ್ತುಶಾಂತಿಯಾಗಬೇಕು. ರಾಮನು ಸರೋವರದಲ್ಲಿ ಸ್ನಾನ ಮಾಡಿ ಬಂದು ಶಾಂತಿ ಮಂತ್ರಗಳನ್ನು ಉಚ್ಚರಿಸಿದನು. ಬಲಿಕರ್ಮವನ್ನು ನೆರವೇರಿಸಿದನು. ಸುಮುಹೂರ್ತದಲ್ಲಿ ಗೃಹವನ್ನು ಪ್ರವೇಶಿಸಿದನು. ಸೀತೆ ಲಕ್ಷ್ಮಣರು ಆಶ್ರಮವನ್ನು ಪ್ರವೇಶಿಸಿದರು. ಮಾಲ್ಯಾವತಿ ನದಿಯ ಆ ಸುಂದರವಾದ ಪ್ರದೇಶ ರಾಜ್ಯ ತ್ಯಾಗದ ದುಃಖವನ್ನು ಮರೆಯಿಸಿ ಅವರ ಅರಣ್ಯವಾಸದ ಜೀವನವನ್ನು ಪ್ರಾರಂಭಿಸಿತು. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ, ಭಾನುಕುಲದಲ್ಲಿ ಜನಿಸಿದವಗೆ ಭಕ್ತ ಜನ ಪರಿಪಾಲಗೆ, ಲೀಲೆಯಿಂದಲಿ ವಾಲಿ ನಿಗ್ರಹ ಮಾಡಿದ ಭೂಪಾಲಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ, ತಾಟಕೀಯ ಕೊಂದವನಿಗೆ ಘೋರಾಟವನ ಸಂಚಾರಿಗೆ, ಆಟಕೋಜ್ವಲ ಕಾಂತಿ ಶೋಭಿಪ ದಿವ್ಯ ರತ್ನ ಕಿರೀಟಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ, ದಂಡಕಾರಣ್ಯಕ್ಕೆ ಪೋಗಿ ಚಂಡ ದೈತ್ಯನ ಗೆಲಿದವಗೆ, ಅಂಡ ಪಿಂಡ ಬ್ರಹ್ಮಾಂಡ ನಾಯಕ ರಾಮ ಕೋದಂಡ ರಾಮಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ಜೈ ಶ್ರೀರಾಮ್. ಧನ್ಯವಾದಗಳು. ತಪ್ಪಿದ್ದರೆ ಕ್ಷಮಿಸಿ.